आपको नहीं लगता कि आप में आयरन की कमी हो सकती है? वेल, इट इज मोर कॉमन देन यू थिंक. Iron deficiency anemia looks different for everyone. It comes in different forms. So इन्हें recognize करना बहुत important है. आइए हम एक्सपर्ट से सुनते हैं what can our life look like with iron deficiency anemia और उसका impact क्या हो सकता है. Over to you, doctor. ನಾನು ಡಾಕ್ಟರ್ ರಾಜಲಕ್ಷ್ಮಿ, ಸ್ತ್ರೀ ಆರೋಗ್ಯ ತಜ್ಞೆ, ವಾತ್ಸಲ್ಯ ಕ್ಲಿನಿಕ್ ಸತ್ಯಕಟ್ಟೆ, ಉಡುಪಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅನೀಮಿಯಾ ಅಥವಾ ರಕ್ತಹೀನತೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥದ್ದು. ನಾವು ಯಾವತ್ತೂ ಗರ್ಭಿಣಿ ಸ್ತ್ರೀಯಲ್ಲಿನ ಅನೀಮಿಯಾದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಆದರೆ ಗರ್ಭಿಣಿಯಾಗುವ ಮುಂಚಿನ ಹದಿಹರೆಯದ ಮಕ್ಕಳಲ್ಲಿ ಕೂಡ ಈ ಅನೀಮಿಯಾದ ಸಮಸ್ಯೆ ಕಂಡು ಬರ್ತಾ ಇದೆ. ಅನೀಮಿಯಾಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮೇಯ್ನ್ ಆಗಿ ನಾವು ಹೇಳುವಂತಹದ್ದು ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ, ಅಂದರೆ ಕಬ್ಬಿಣ ಯುಕ್ತ ಸತ್ವಯುಕ್ತ ಆಹಾರದ ಕೊರತೆ. ಈಗಿನ ಜಂಕ್ ಫುಡ್ ಪ್ರಕೃತಿಯಿಂದಾಗಿ, ಫಾಸ್ಟ್ ಫುಡ್ಡಿನಿಂದಾಗಿ, ಯಾವುದೇ ಒಂದೇ ರೀತಿಯ ಫುಡ್ಡನ್ನು ಹೆಚ್ಚು ಆಶಿಸಿ ತಗೊಳ್ಳುವುದರಿಂದಾಗಿ ನಮ್ಮ ಹದಿಹರೆಯದ ಹುಡುಗಿಯರಲ್ಲಿ ಅನೀಮಿಯಾ ಕಂಡು ಬರ್ತದೆ. ಇದನ್ನು ಹೇಗೆ ನಿವಾರಿಸಬಹುದು? ಹೌ ಟು ರಿಮೂವ್ ಇರಾಡಿಕೇಟ್ ಅನೀಮಿಯಾ? ಮೊದಲನೇದಾಗಿ ನಮ್ಮ ಆಹಾರ ಪದ್ಧತಿಯನ್ನು ಸುಧಾರಿಸಿಕೊಳ್ಳುವುದು. ಕಬ್ಬಿಣ ಸತ್ವಯುಕ್ತವಾದಂಥ ಆಹಾರ, ನಮ್ಮ ಹಸಿರು ಸೊಪ್ಪು ತರಕಾರಿಗಳಾಗಿರ್ಬೋದು, ಅಥವಾ ರಾಗಿ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಅಂಥದನ್ನು ಹೆಚ್ಚು ಸೇವನೆ ಮಾಡೋದು. ಜೊತೆಗೆ ಕಬ್ಬಿಣ ನಮ್ಮ ದೇಹಕ್ಕೆ ಸೇರಿಕೊಳ್ಬೇಕಾದ್ರೆ, ಅಬ್ಸಾರ್ಪ್ಷನ್ ಆಗಬೇಕಂತ ಇದ್ರೆ ವೈಟಮಿನ್ ಸಿ ಜಾಸ್ತಿ ಆಗಬೇಕು. ಸೊ ವೈಟಮಿನ್ ಸಿ ಯುಕ್ತ ಹಣ್ಣುಗಳನ್ನು ಸೇವಿಸಬಹುದು. ಹಾಗೆ ಕಾಫಿ ಟೀಯನ್ನು ಕಡಿಮೆ ಮಾಡಿದರೆ ಕೂಡ ನಮ್ಮ ಕಬ್ಬಿಣ ಸತ್ವ ನಮ್ಮ ಜೀವಕ್ಕೆ ಚೆನ್ನಾಗಿ ಒದಗಿಕೊಳ್ತದೆ.